ಆಗುನಿ ಅನಿಕೇತನ ಈ ಕಾರ್ಯಕ್ರಮದಲ್ಲಿ ನಾವು ಕುವೆಂಪು ಅವರ ಮತ್ತು ಅಶ್ವಥ್ ಅವರ ಸಮಾಗಮದ ಬಗ್ಗೆ ಮಾತನಾಡ್ತಿದ್ವಿ ಮತ್ತು ಅಶ್ವಥ್ ಅವರ ಈ ಒಂದು ಗಾನಯಾನವನ್ನು ಸ್ಮರಿಸ್ಕೊಳ್ತಾ ಇದ್ವಿ. ಅಶ್ವಥ್ ಮತ್ತು ಸಿನಿಮಾ, ಇವತ್ತು ನೀವು ತುಂಬ ಮ್ಯೂಸಿಕ್ ಡೈರೆಕ್ಟರ್ಗಳು ಸಂಗೀತ ಕೊಟ್ಟಿದ್ದಾರಲ್ಲ, ಬಟ್ ಅಶ್ವಥ್ ಮ್ಯೂಸಿಕ್ ಕೊಟ್ಟಿರೋದು ಎಲ್ಲ ಹಾಡುಗಳಲ್ಲಿ ನೀವು ಜ್ಞಾಪಕ ಇಟ್ಕೋಬೋದು. ನೀವು ಹೂ ಹಣ್ಣು ತೊಗೊಂಡ್ರೆ ನಿಂಗಿ 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 ಅಂತ ಹಾಡಿದ್ರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಥವಾ ಹಿಂದೆ ಹೋದರೆ ಕಾಕನ ಕೊಟ್ಟಿದ್ದು, ಬೆಟ್ಟದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಕಪಿನಿಯ ನದಿಯಲ್ಲಿ ಉಗುತ್ತಿರುವುದಲ್ಲಿ ಅಂತ ಒಂದು ಹಾಡಿದೆ. ಆಮೇಲೆ ಕರಿಹೈದನೆಂಬವರು ಮಾದೇಶ್ವರ, ಈ ಥರದ ಹಾಡುಗಳು. ಅದಕ್ಕೆ ಹಿಂದೆ ಹೋದರೆ ಆ ನೇಸರ ನೋಡು ಅಂತೇಳೋ ಒಂದು ಹಾಡಲ್ಲಿ ನೇಸರ ನೋಡು ಅಂತೇಳೋ 2 ಸಾಲು ಇಟ್ಕೊಂಡು ಇಡೀ ಹಾಡು ಮಾಡ್ದಂಗಿದೆ ಅದು. ಆಮೇಲೆ ಒಬ್ಬ ಗಾಯಕನಾಗಿ ಕೂಡ ಸಿನಿಮಾದಲ್ಲಿ ಸಹ ಎನ್ಸ್ಕೊಂತಾರೆ. ಅದು ತಪ್ಪು ಮಾಡಿದವರು ಯಾರು ಇರಲಿಲ್ಲ. ಕೆಂಚಾಲ ಮಚ್ಚಾಲ ಹಾಡುಗಳನ್ನು ಹಾಡಬೇಕು ಅಂತೇಳಿ ಅವರಿಗೆ ಮಚ್ಚಿಡಿದು ಬೆದರಿಸ್ತಾ ಇದ್ರು. ವಿಲ್ಸನ್ ಗಾರ್ಡನ್ಗೆ ಹೋದಾಗ ಹೇಳ್ತಾ ಇದ್ರು, ಒಂದ್ಸಲ ವಿಲ್ಸನ್ ಗಾರ್ಡ್ಗೆ ಹೋಗಿದ್ದೆ, ಅಲ್ಲಿ ಬೇರೆ ಹಾಡುಗಳು ಅದನ್ನು ಹಾಡಲ್ಲ ಅಂತ ಹೇಳಿದೆ. ಕೆಳಗಡೆ ಒಬ್ಬ ಮಚ್ಚಿಡ್ಕೊಂಡು ಕುಡುಕ ನಿಂತಿದ್ದ, ಅದನ್ನ ಹಾಡು ಹೋಗು ಅಂತೇಳಿ, ಮತ್ತೆ ಹಾಡು ಬಂದೆ ಅಂತ. ಸೊ ಆ ಥರದ ಅಭಿಮಾನ ಇತ್ತು ಅವ್ರ ಮೇಲೆ. ಏನು ಅಭಿಮಾನ ಇದ್ರೆ ಅದು ಹಾಡಬೇಕದು. ಅಂದರೆ ಅದನ್ನು ಒಬ್ಬ ಗಾಯಕ ಎಲ್ಲ ಹಾಡುಗಳನ್ನ ಹಾಡಬೇಕು, ಮತ್ತು ರೀಚ್ ಆಗೋದು ಮುಖ್ಯ ನೋಡಿ. ಆ ಹಾಡುಗಳನ್ನು ಬೇರೆ ಇನ್ಯಾರು ಹಾಡಬಹುದಾಗಿತ್ತು, ಇವರು ಅಥವಾ ಜಯಶ್ರೀ ಅವರು ಒಂದು ಹಾಡನ್ನ ಹಾಡಿದಾಗ ಅದು ಯಾವುದೇ ಹಾಡಾಗಿರಲಿ ಅಲ್ಲಿ ಒಂದು ಕನ್ನಡದ ಧ್ವನಿ ಕೇಳಿಸುತ್ತೆ. ಈಗ ನಾವು ಕಾಕನ ಕೋಟೆಯ ಒಂದು ಹಾಡನ್ನ ಕೇಳೋಣ, ನೇಸರ ನೋಡು. ಸೂಪರ್. ಅಲ್ಲಿ ಬಳಸಿರುವಂಥ ವಾದ್ಯದ ಹದ ಇದೆಯಲ್ಲ, ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಆಮೇಲೆ ಆ ಧ್ವನಿಗೆ ಕೊಟ್ಟಂಥ ಅವರ ಪ್ರಾಮುಖ್ಯತೆ, ಸಂಯೋಜನೆ, ಏರಿಳಿತ. ಹಾಡಲ್ಲಿ ಒಂದು ನರ್ತನ ಇದೆ ನೋಡಿ ನಿಮಗೆ. ಹೌದು, ಇಡೀ ಹಾಡಲ್ಲಿ ಇವತ್ತನ್ನು ಶೂಟ್ ಮಾಡಬೇಕಿದ್ರೆ
ಒಂದು 500 ಶಾರ್ಟ್ ಬೇಕು ನೇಸರ ನೋಡು ಅಂತ ಹೇಳಿದ್ರೆ ತೋರಿಸೋದಕ್ಕೆ. ಬೇರೆ ಬೇರೆ ಕಡೆ ಅದನ್ನು ವಿಜುವಲ್ ಮೀಡಿಯಾಕ್ಕೆ ತರಬೇಕಾದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಅದು ಅಷ್ಟು ಒಂದು ವೇರಿಯೇಷನ್ಸ್ ಅವರ ಧ್ವನಿ ಮತ್ತು ಸಂಗೀತದಲ್ಲಿದೆ. ಇದನ್ನು ಕೇಳ್ತಾ ಇದ್ರೆ ನಮಗೆ ಕವಿಯ, ಸಂಗೀತವ ಅಥವಾ ಗಾಯಕನ ಅಥವಾ ನಮ್ಮ ಭಾವನೆ ಗೊತ್ತಾಗಲ್ಲ, ಎಲ್ಲ ಸೇರಿ ಮಿಳಿತ ಆಗಿ ಒಂದು ಭಾವನೆ ಮೂಡುತ್ತೆ ನೋಡಿ ಈ ಹಾಡುಗಳು ಕೇಳಿದಾಗ ಇವತ್ತಿಗೂ ಕೂಡ. ನಿಜ. ಆಮೇಲೆ ಈ ಹಾಡು ನೋಡಿ ಎಂದಿಗೂ ಹಳೆಯದಾಗೋದೇ ಇಲ್ಲ ನೋಡಿ. ನಿತ್ಯವೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಒಂದು ಹೊಸ ಭರವಸೆಯನ್ನು ಅಥವಾ ಹೊಸ ಕುತೂಹಲವನ್ನು ಈ ಹಾಡು ಮೂಡಿಸುತ್ತೆ. 26 ವರ್ಷದ ಹಿಂದೆ ಮೊದಲ ಬಾರಿ ಅಶ್ವತ್ಥ ಹಾಡಿದ್ದನ್ನು ಕೇಳಿದ್ದು ಶಂಕರ ಮಠದ ಪಕ್ಕದ ಮೈದಾನದಲ್ಲಿ ಹಾಡ್ತಾ ಇದ್ರು. ನಾವು ಆಗಷ್ಟೇ ಬೆಂಗಳೂರಿಗೆ ಬಂದಿದ್ವಿ, ಯಾರು ಅಂತ ಗೊತ್ತಿರಲಿಲ್ಲ, ಅಂದರೆ ಏನು ಪರಿಚಯ ಇರಲಿಲ್ಲ. ಕೊನೆಯಲ್ಲಿ ಕಾದು ನಿಂತು ಭಾಳ ಚೆನ್ನಾಗಿ ಹಾಡ್ತೀರಿ ಅಂದೆ. ಕರ್ನಾಟಕಕ್ಕೆ ಗೊತ್ತು ಅಂತೇಳಿ ಹೋದ್ರು. ಆ ರೀತಿ ಅವ್ರ ವ್ಯಕ್ತಿತ್ವ ನಮ್ಗೆ ಬೇಜಾರಾಗ್ತಿಲ್ಲ. ಕೆಲವರು ಬೈದ್ರೆ ಬೇಜಾರಾಗಲ್ಲ. ಅಶ್ವತ್ಥ ಅವರು ಏನ್ರಿ ಚೆನ್ನಾಗಿಲ್ಲ ರೀ ಅದು ಅಂತೇಳಿ ನೇರವಾಗಿ ಹೇಳ್ಬಿಡ್ತಾ ಇದ್ರು. ಅದನ್ನು ಬೇಸರ ಪಟ್ಟುಕೊಳ್ಳೋದೇ ಇಲ್ಲ. ಆ ಅನುಭವಗಳು ಇವರಿಬ್ಬರಿಗೂ ತುಂಬ ಇದೆ. ಅದನ್ನು ನಾವು ಮುಂದೆ ಕೇಳೋಣ. ಅದಕ್ಕೂ ಮುಂಚೆ ಅವರ ಇನ್ನೊಂದು ಸಿನಿಮಾಕ್ಕಾಗಿ ಮಾಡಿದಂಥದ್ದು, ಅವರು ಹಾಡಿದಂಥ ಒಂದು ಹಾಡು ನಾಯಿ ತಲೆ ಮೇಲಿನ ಬುತ್ತಿ, ಮತದಾನ ಸಿನಿಮಾ. ಅದ್ರ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿತ್ತಾರ ಹಿಂದ ಬಿತ್ತಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿತ್ತಾರ ಹಿಂದ ಬಿತ್ತಾರ. ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಕಾಲಕ್ಕೆ ಬಿಡ್ತಾರೋ ಕೈಯ ಬಿಡ್ತಾರೋ. ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು, ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು, ಹೊಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿತ್ತಾರ ಹಿಂದ ಬಿತ್ತಾರ ಹಿಂದ ಬಿತ್ತಾರ ಹಿಂದ ಬಿತ್ತಾರ. ಒನ್ಸ್ ಅಗೇನ್ ಅಶ್ವಥ್ ಅವರ ಸಿಗ್ನೇಚರ್ ಇರುವಂಥ ಮತ್ತೊಂದು ಹಾಡು ಅನಿಕೇತನದಲ್ಲಿ. ಇನ್ನಷ್ಟು ಮಾತಿರುತ್ತೆ, ಹಾಡಿರುತ್ತೆ. ಒಂದು ವಿರಾಮದ ನಂತರ ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ಅದರಲ್ಲಿ 90 ಭಾಗ ಇರೋದು ಸಂಸ್ಕೃತ ಪದಗಳು, ಅರ್ಥ ಆಗಲ್ಲ. ಬಟ್ ಹಾಡು ಕೇಳಿದಾಗ ಅದು ಕನ್ನಡದೇ ಅನಿಸ್ಬಿಡ್ತೀನಿ.